ಎಲ್ಲರಿಗೂ ತಾರೀಕಿನವರೆಗೆ ಆಚರಿಸುತ್ತಾ ಸಾರ್ವಜನಿಕವಾಗಿ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳು ವಾಹನದಲ್ಲಿ ಲೈಟಿಂಗ್ ಬೋರ್ಡ್ನೊಂದಿಗೆ ಒಂದು ರೌಂಡ್ ಎಲ್ಲ ಹೋಗ್ಬಂದೆ. ಆಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಮೇಡಮೇ ಡ್ರೈವ್ ಮಾಡ್ತಾರೆ ಅಂದ್ರೆ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಆಗ ಅವರು ಡ್ರೈವಿಂಗ್ ಕಲಿಲಿಕ್ಕೆ ಶುರು ಮಾಡಿದ್ರು. ಹೀಗೆ ಡ್ರೈವರ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡ್ರೈವರ್ಸ್ಗಳ ರೋಲ್ ತುಂಬಾ ಮುಖ್ಯ. ಡಾಕ್ಟರ್ಸ್ ಹೇಗೋ ಹಾಗೆ ನಮ್ಮ ಡ್ರೈವರ್ಸ್. ಡಾಕ್ಟರ್ಸ್ ಹೇಗೆ ನಮ್ಮ ಸಮಾಜಕ್ಕೆ ಇಂಪಾರ್ಟೆಂಟು, ಹಾಗೆ ನಮ್ಮ ಡ್ರೈವರ್ಸ್ ಜೀವ ಉಳಿಸಬೇಕು ಅಂದ್ರೆ ಒಳ್ಳೆ ಡ್ರೈವರ್ಗಳು ನಮ್ಗೆ ಬೇಕು. ಯಾಕಂದ್ರೆ ಅವ್ರದ್ದೊಬ್ಬರದ ಜೀವ ಅಲ್ಲ. ಒಬ್ಬ ಬಸ್ ಡ್ರೈವರ್, ಅವನ ಕೈಲಿ ಎಷ್ಟು ಜನದ ಜೀವ ಇರ್ತದೆ? 50, ಮಿನಿಮಮ್ 50 ಅಷ್ಟು ಕುಟುಂಬಗಳು. ಆದ್ರೆ ಡಾಕ್ಟರ್ ಕೈಲಿ, ಈಗ ಆಪರೇಷನ್ ಡಾಕ್ಟರ್ ಮಾಡ್ತಿದ್ರೆ ಎಷ್ಟು ಜನ ಇರ್ತಾರೆ? ಮತ್ತೆ ಒಬ್ಬನೇ ಇರ್ತಾನೆ. ಆದ್ರೆ ಡ್ರೈವರ್ ಹಾಗಲ್ಲ, ಅವನ ಹತ್ರ 50 ಕುಟುಂಬಗಳ ಕೈಯಲ್ಲಿ ಇರ್ತದೆ. ಹಾಗಾಗಿ ಅವರು ತುಂಬಾ ಚೆನ್ನಾಗಿ ರಿಸ್ಕ್ ತಗೊಂಡ್ಬಾರ್ದು. ಚೆನ್ನಾಗಿ ಡ್ರೈವಿಂಗ್ ಅಂದ್ರೆ ಫಾಸ್ಟ್ ಆಗಿ ಹೋಗೋದಲ್ಲ, ನಿಯಮಗಳನ್ನ ಪಾಲಿಸುವುದು, ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡಿ. ಚಲಾಯಿಸಬೇಕು. ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಅವ್ರದೇ ಆದಂತ ಒಂದು ಆಸೆ ಕನಸುಗಳಿರುತ್ತೆ. ಅದನ್ನ ಅವರು ಯಾವತ್ತೂ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು ಡ್ರೈವಿಂಗ್ ಮಾಡ್ಬೇಕಾಗತ್ತೆ. ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡಬಾರ್ದು. ಮತ್ತೆ ಅದೇ ತರ ವಿದ್ಯಾರ್ಥಿಗಳು ಮುಂದಿನ ಪೀಳಿಗೆಗೆ ಅವರು ತುಂಬಾ ಮುಖ್ಯವಾಗಿ ಅವ್ರಿಗೆ ಬೇಕಾಗಿರುತ್ತೆ ನಮ್ಗೆ ಅವರು. ಹಂಗಾಗಿ ಅವ್ರ ಜೀವನವನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಅವರು ಡ್ರೈವಿಂಗ್ ಅನ್ನೋದನ್ನ ಮಾಡಬೇಕು. ಇದನ್ನ ಹೇಳಕ್ ಬಯಸ್ತೀನಿ. ಹೆಲ್ಮೆಟ್ ಅನ್ನ ಧರಿಸಬೇಕು, ಕಡ್ಡಾಯವಾಗಿ ಹೆಲ್ಮೆಟ್ ನ ಧರಿಸಬೇಕು. ಇದರಿಂದ ಎಷ್ಟೋ ಜೀವಗಳು ಉಳಿಯುವಂತ ಚಾನ್ಸಸ್ಗಳಿರುತ್ತೆ.